ಹೆಲೋ ಸ್ಟೂಡೆಂಟ್ಸ್, ಕನ್ನಡ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತಕ್ಕಂತಹ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಯ ಒಂದು ಆನ್ಸರ್ ಶೀಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ಕನ್ನಡ ಅಂತಂದ್ರೆ ನೀವು ನೀಟಾಗಿ ಗುಂಡಾಗಿ ಅಕ್ಷರಗಳನ್ನು ಬರೀಬೇಕಾಗಿರುತ್ತೆ. ಸೊ ಇದು ಸ್ವಲ್ಪ ಟೈಮ್ ಟೇಕಿಂಗ್ ಪ್ರೋಸೆಸ್ಸೇ, ಬಟ್ ನೀಟಾಗಿ ಬರೆಯೋದಕ್ಕೆ ಟ್ರೈ ಮಾಡಿ. ಇಂಗ್ಲೀಷ್ ಅಂತಂದರೆ ನೀವು ಕೂಡಿಸ್ಕೊಂಡು ಬೇಗ ಬರೆದ್ಬಿಡ್ಬೋದು, ಬಟ್ ಕನ್ನಡದಲ್ಲಿ ನಿಧಾನವಾಗಿಯೇ ಬರೀಬೇಕಾಗತ್ತೆ. ಸೊ ಉತ್ತರಗಳನ್ನು ನೋಡ್ತಿದ್ರೆ ಈ ವಿದ್ಯಾರ್ಥಿ ಯಾವ ರೀತಿ ಬರೆದಿದ್ದಾರೆ, ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಅಂತ ಹೇಳಿ. ಸೊ ಉತ್ತರದಲ್ಲಿ ಮೇನ್ ಪಾಯಿಂಟ್ಸ್ಗಳನ್ನು ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿದರೆ ಇದು ಪ್ರಮುಖವಾಗಿರ್ತಕ್ಕಂತಹ ಆ ಸ್ಟೆಪ್ಪು. ಓಕೆನಾ. ಸೊ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಂತಂದರೆ ಈ ಸ್ಟೆಪ್ಸ್ಗಳನ್ನೆಲ್ಲ ನೀಟಾಗಿ ಫಾಲೋ ಮಾಡಬೇಕು. ಓಕೆನಾ. ಆ್ಯಂಡ್ ನೋಡಿ ಯಾವ ರೀತಿ ಬರೆದಿದ್ರೆ, ಎಷ್ಟು ನೀಟಾಗಿ ಬರೆದಿದ್ರೆ ಅಂತ ಹೇಳಿ. ಓಕೆನಾ. ಆ್ಯಂಡ್ ಭಾಗಗಳು ಅಷ್ಟೇ, ಭಾಗ ಎ, ಭಾಗ ಬಿ ಅಥವಾ ಇಲ್ಲಿ ಆ ಥರ ಭಾಗಗಳನ್ನು ಇದೆ. ಸೊ ಇಂಗ್ಲೀಷಲ್ಲಿ ಎ ಬಿ ಇರುತ್ತೆ, ಇಲ್ಲಿ ಆ ಭಾಗಗಳಾದರೆ ಇರ್ತವೆ. ಸೊ ನೋಡಿ, ಸೊ ಇದು ಕನ್ನಡ ಸಬ್ಜೆಕ್ಟ್ನ ನೋಡಿ ಎಲ್ಲ ಇನ್ ಡೀಟೇಲ್ ಆಗಿಯೇ ಇದೆ, ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.